ಭಾರತದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ನಡೀತಾ ಇದೆ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಶೃಂಗಸಭೆಗೆ ಸಿದ್ಧವಾಗ್ತಾ ಇದೆ ಬಂಡೀಪುರ. ಭಾರತದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ನಡೀತಾ ಇದೆ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಗೆ ಸಿದ್ಧವಾಗ್ತಾ ಇದೆ ಕರ್ನಾಟಕದ ಬಂಡೀಪುರ. ನಾಳೆ ಬಂಡೀಪುರ ನಾಗರಹೊಳೆಯಲ್ಲಿ ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ನಡೆಯುತ್ತೆ. ಬಜೆಟ್ನಲ್ಲಿ ಗ್ಲೋಬಲ್ ಬಿಗ್ ಕ್ಯಾಟ್ ಅಲಯನ್ಸ್ ಯೋಜನೆಯನ್ನ ಘೋಷಣೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್. ಘೋಷಣೆ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ನಡೀತಾ ಇದೆ. ಫೆಬ್ರವರಿ 9ರಿಂದ 13ರವರೆಗೆ ನಡೆಯಲಿದೆ ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ. ಈ ಶೃಂಗಸಭೆಯಲ್ಲಿ 23 ದೇಶಗಳ ವಿದೇಶಿ ಪ್ರತಿನಿಧಿಗಳು ಭಾಗಿಯಾಗ್ತಾರೆ. ಆರ್ಮೆನಿಯಾ, ಭೂತಾನ್, ಕಾಂಬೋಡಿಯಾ, ಕಾಂಗೋ, ಶ್ರೀಲಂಕಾ, ರಷ್ಯಾ, ಕಜಕಿಸ್ತಾನ, ಮೆಕ್ಸಿಕೋ ಸೇರಿ ಹಲವಾರು ದೇಶಗಳ ಪ್ರತಿನಿಧಿಗಳು ಭಾಗಿಯಾಗ್ತಾರೆ. ಇದು ಅರಣ್ಯ ಇಲಾಖೆಯ ಕೇಂದ್ರ ಹಾಗೂ ರಾಜ್ಯ ಹಿರಿಯ ಅಧಿಕಾರಿಗಳು ಸಹ ಭಾಗಿಯಾಗ್ತಾರೆ. ಅಂತಾರಾಷ್ಟ್ರೀಯ ಸಹಕಾರ ಕಾರ್ಯಪದ್ಧತಿಗಳ ಬಗ್ಗೆ ಈ ಶೃಂಗಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಏನಿದೆ, ವಿಶ್ವದಾದ್ಯಂತ ಇರುವ ಪ್ರಮುಖ 7 ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗಾಗಿ ರೂಪಿಸಲಾದಂತಹ ಜಾಗತಿಕ ಒಕ್ಕೂಟ ಇದು. ಇದರ ಅಡಿಯಲ್ಲಿ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್, ಪೂಮಾ ಇದರ ಅಡಿಯಲ್ಲಿ ಬರ್ತವೆ. ಈ 7 ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗಾಗಿ ರೂಪಿಸಲಾದಂತಹ ಜಾಗತಿಕ ಒಕ್ಕೂಟ ಇದು. ಇದು ಹೆಮ್ಮೆಯ ವಿಷಯ, ಯಾಕಂದ್ರೆ ಭಾರತದಲ್ಲಿಯೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ನಡೀತಾ ಇದೆ. ವಿಶೇಷವಾಗಿ ನಮ್ಮ ಕರ್ನಾಟಕದ ಬಂಡೀಪುರದಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇವರೆಲ್ಲ ಸೇರಿ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ವೈಲ್ಡ್ ಲೈಫ್ ಆ್ಯಂಡ್ ಕನ್ಸರ್ವೇಷನ್ ಪ್ರಾಕ್ಟೀಷನರ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ್ಯಾರು ಈ ಥರ ಬಿಗ್ ಕ್ಯಾಟ್ ಸಲುವಾಗಿ ಅದರದ್ದು ಕನ್ಸರ್ವೇಷನ್ ಇರಲಿ, ಹ್ಯಾಬಿಟೇಟ್ ಮ್ಯಾನೇಜ್ಮೆಂಟ್ ಇರಲಿ, ಅದರಲ್ಲಿ ಯಾರು ಇರ್ತಾರೋ ರಿಸರ್ಚರ್ಸ್ ಇರಲಿ, ಅಡ್ಮಿನಿಸ್ಟ್ರೇಟರ್ಸ್ ಇರಲಿ, ಅವರೆಲ್ಲ ಕರೆಸಿ ನಾವು ಒಂದು ಕೆಪಾಸಿಟಿ ಬಿಲ್ಡಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ 8ನೇ ತಾರೀಕು ಉದ್ಘಾಟನೆ ಬೆಂಗಳೂರು ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿ ಬೆಂಗಳೂರಲ್ಲಿ ಆಗುತ್ತೆ. ಇದರಲ್ಲಿ ಟೋಟಲ್ 23 ದೇಶದಿಂದ 40 ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಿದ್ದಾರೆ. ಅದರಲ್ಲಿ ಅಂಗವಾಗಿ ಬಂಡೀಪುರಲ್ಲಿ 9ನೇ ತಾರೀಕಿಂದ 11ನೇ ತಾರೀಕುವರೆಗೆ 3 ದಿನ ಮತ್ತು 12, 13, 2 ದಿನ ನಾಗರಹೊಳೆ ಟೈಗರ್ ರಿಸರ್ವಲ್ಲಿ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಬರುವ ಬೇರೆ ದೇಶದಿಂದ ಬರುವವರೆಗೆ ಇಲ್ಲಿ ನಮ್ಮ ಸಕ್ಸಸ್ಫುಲ್ ಆಗಿ 50 ವರ್ಷದ ಟೈಗರ್ ಕನ್ಸರ್ವೇಷನ್ಸಲ್ಲಿ ಹೇಗೆ ನಾವು ಸಕ್ಸಸ್ಫುಲ್ಲಾಗಿ ಈ ಟೈಗರ್ ಪಾಪ್ಯುಲೇಷನ್ ಹ್ಯಾಬಿಟೇಷನ್ ಮ್ಯಾನೇಜ್ಮೆಂಟ್ ಇದನ್ನು ಮಾಡಿ ಟೈಗರ್ ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡಿದ್ವಿ, ಅದರ ಬಗ್ಗೆ ಮಾಹಿತಿಯನ್ನು ಕೊಡುವುದು. ಅದರ ಜೊತೆ ಇದು ಒಂದು ನಾಲೆಜ್ ಶೇರಿಂಗ್ ಪ್ರೋಗ್ರಾಮ್ ಇರುತ್ತೆ. ಬೇರೆ ಬೇರೆ ದೇಶದಲ್ಲಿ ಹೇಗೆ ಅವ್ರದ್ದು ಪ್ರಾಕ್ಟೀಸಸ್ ಹೇಗೆ ಮಾಡ್ತಿದ್ದಾರೆ ಅದನ್ನು ಮಾಹಿತಿನ ನಾವು ಪಡ್ಕೊಳ್ಳೋಕ್ಕೆ, ನಾವು ಇಂಪ್ರೂವ್ ಮಾಡೋಕ್ಕೆ ಏನಾದರೂ ನೆಸೆಸರಿ ಇದರಲ್ಲಿ ಅದನ್ನು ನಾವು ಪಡ್ಕೊಳ್ಳೋಕ್ಕೆ ಇದು ಅವಕಾಶ ಆಗುತ್ತದೆ. ಮುಖ್ಯವಾಗಿ ಇದರಲ್ಲಿ ನಾವು ಕ್ಲಾಸ್ ರೂಮ್ ಸೆಷನ್ಸ್ ಇರುತ್ತೆ, ಎಕ್ಸ್ಪರ್ಟ್ಸ್ ಟಾಕ್ಸ್ ಇರುತ್ತೆ. ನಮ್ಮ ನ್ಯಾಷನಲ್ ಲೆವೆಲ್ಸಲ್ಲಿ ಹೌ ಬೆಸ್ಟ್ ವಿ ಆರ್ ಪ್ರೊಟೆಕ್ಟೆಡ್ ಅವರ್ ನ್ಯಾಷನಲ್ ಹೆರಿಟೇಜ್, ನ್ಯಾಷನಲ್ ಅನಿಮಲ್ ಆ್ಯಂಡ್ ಇಟ್ಸ್ ಹ್ಯಾಬಿಟೇಟ್ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಟಾಪಿಕ್ಸಲ್ಲಿ ಡಿಸ್ಕಷನ್ಸ್ ಹಮ್ಮಿಕೊಂಡಿದ್ದೀವಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಅಶ್ವಥ್ ಕುಮಾರ್. ಅಶ್ವಥ್ ಕುಮಾರ್, ಭಾರತದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ನಡೀತಾ ಇದೆ. ವಿಶೇಷವಾಗಿ ಇದು ಕರ್ನಾಟಕದ ಬಂಡೀಪುರದಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಾದ್ರೆ? ಮಲ್ಲಿಕಾರ್ಜುನ, ಈ ಒಂದು ಅಂತಾರಾಷ್ಟ್ರೀಯ ಶೃಂಗಸಭೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಇರತಕ್ಕಂಥ ಸಫಾರಿ ಕೇಂದ್ರದಲ್ಲಿ ಏನಿದೆ ಅಲ್ಲಿರ್ತಕ್ಕಂತಹ ಅರಣ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೀತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಏಕೆಂದ್ರೆ ಇದು 1973ರಲ್ಲಿ
ಹುಲಿ ಯೋಜನೆಯನ್ನ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಇಂದಿರಾ ಗಾಂಧಿ ಅವರು ಹುಲಿ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಜೊತೆಗೆ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತಾನು ಕೂಡ ಘೋಷಣೆ ಮಾಡಿದ್ರು. ಆದ್ರಿಂದ ಒಂದು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬಂಡೀಪುರದಲ್ಲಿ ಹುಲಿಗಳ ಒಂದು ಶೃಂಗಸಭೆಯನ್ನ ಮಾಡಬೇಕು ಅಂದ್ರೆ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಒಂದು ಶೃಂಗಸಭೆ ಕರಿಬೇಕಂತ ಹೇಳ್ಬಿಟ್ಟು ಈ ಕೇಂದ್ರ ಸರ್ಕಾರ ಆಲೋಚನೆ ಮಾಡಿ ಆದೇಶ ಮಾಡಿದೆ. ಅದರಂತೆಯೇ ಈ ಒಂದು ಶೃಂಗಸಭೆಗೆ ಪ್ರಪಂಚದಾದ್ಯಂತ ಸುಮಾರು 23 ದೇಶಗಳಿಂದ ವಿವಿಧ ಇಲಾಖೆ ಅಂದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರತಿನಿಧಿಗಳು, ವನ್ಯಜೀವಿ ತಜ್ಞರು, ಸಂಶೋಧಕರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಭಾರತ ದೇಶದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಭಾಗವಹಿಸಂತ ಒಂದು ವ್ಯವಸ್ಥೆ ಇದೆ. ಈ ಒಂದು ಕಾರ್ಯಕ್ರಮ ನಾಳೆ ಬೆಳಗ್ಗೆ ಮಧ್ಯಾಹ್ನ 3 ಗಂಟೆಗೆ ಏನು ನೋಂದಣಿ ಒಂದು ಕಾರ್ಯಕ್ರಮ ಇರುತ್ತೆ. ತದನಂತರದಲ್ಲಿ ಅವರಿಗೆ ಸೆಮಿನಾರ್ಗಳು ನಡೀತಿದೆ. ನಿರಂತರವಾಗಿ ಅವರಿಗೆ ಈ ಒಂದು ಭಾಗದಲ್ಲಿರ್ತಕ್ಕಂಥ ಹುಲಿಯ ಒಂದು ಸಂತತಿ ಮತ್ತೆ ಸಂಖ್ಯೆಗಳು ಮತ್ತೆ ಅದರ ಹುಲಿಗಳನ್ನ ಸಂರಕ್ಷಣೆ ಮಾಡತಕ್ಕಂಥ ಯೋಜನೆಗಳು ಮತ್ತೆ ವಿದೇಶದಲ್ಲಿ ಯಾವ ರೀತಿ ಈ ಒಂದು ಪ್ರಾಣಿಗಳ ಏನು ರಕ್ಷಣೆ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ಮಾತಿನ ವಿಚಾರ ವಿನಿಮಯ ಮಾಡಕ್ಕಂತ ಒಂದು ಕಾರ್ಯಕ್ರಮಗಳಿರುತ್ತೆ. ಜೊತೆಗೆ ಬಂಡೀಪುರ ಅಭಯಾರಣ್ಯದೊಳಗೆ ಅವರು ಪ್ರವಾಸ ಮಾಡಿ ಇಲ್ಲಿರ್ತಕ್ಕಂಥ ಅರಣ್ಯ ಸಂಪತ್ತು ಅಂದ್ರೆ ಪರಿಸರ ಹೇಗಿದೆ, ಈ ಒಂದು ಕಾಡು ಪ್ರಾಣಿಗಳ ಸಂರಕ್ಷಣೆಗೆ ಯಾವ ರೀತಿ ಇದೆ ಅಂದ್ಬಿಟ್ಟು ಅದನ್ನು ಕೂಡ ಅಧ್ಯಯನ ಮಾಡ್ಕೊತಾರೆ. ತದನಂತರ 11ನೇ ತಾರೀಕಿನ ನಂತರ ಅವರು ಮೈಸೂರು ಜಿಲ್ಲೆ ಇರತಕ್ಕಂತ ನಾಗರಹೊಳೆಗೆ ತೆರಳ್ತಾರೆ. ಈ ಒಂದು ಪ್ರತಿನಿಧಿಗಳೆಲ್ಲರೂ ಕೂಡ ಅಲ್ಲೂ ಕೂಡ ಅಧ್ಯಯನ ಮಾಡ್ಕೊಂಡು ಬಂದ ನಂತರ 13ನೇ ತಾರೀಕು ಈ ಒಂದು ಶೃಂಗಸಭೆ ಅಂತ್ಯಗೊಳ್ಳಲಿದೆ. ಮಲ್ಲಿಕಾರ್ಜುನ್, ಈಗಾಗಲೇ ಇಲ್ಲಿರ್ತಕ್ಕಂತ ಏನು ಬಂಡೀಪುರದ ಅರಣ್ಯಾಧಿಕಾರಿಗಳಾಗಿರ್ತಕ್ಕಂಥ ಪ್ರಭಾಕರನ್ ಅವರು ಏನು ಅಧೀನದಲ್ಲಿರ್ತಕ್ಕಂಥ RF ಗಳಿರ್ಬೋದು, DRF ಗಳಿರ್ಬೋದು, ACF ಎಲ್ಲರಿಗೂ ಕೂಡ ಅವರು ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡಿ ಉತ್ತಮವಾದ ರೀತಿಯಲ್ಲಿ ಒಂದು ಶೃಂಗಸಭೆ ಮಾಡಬೇಕು. ಯಾಕೆಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಶೃಂಗಸಭೆ ಆಗಿರೋದ್ರಿಂದ ಕೂಡ ಎಲ್ಲೂ ಕೂಡ ಲೋಪಗಳು ಆಗದ ರೀತಿಯಲ್ಲೂ ಕೂಡ ಕಾರ್ಯಕ್ರಮ ನಡಿಬೇಕು, ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಕೂಡ ಇವತ್ತು ಭಾನುವಾರ ಆಗಿದ್ರು ಕೂಡ ಎಲ್ಲ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಎಲ್ಲ ತಂಡನೂ ಕೂಡ ಬಂಡೀಪುರದಲ್ಲಿ ಎಲ್ಲ ಬೀಡು ಬಿಟ್ಟು ಈ ಒಂದು ವೇದಿಕೆಯ ಸಿದ್ಧತೆ ಕಾರ್ಯಗಳು ಕೂಡ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಹೇಳ್ಬೇಕಾದ್ರು ಕೂಡ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಇರತಕ್ಕಂಥ ಬಂಡೀಪುರದಲ್ಲಿ ಅಂತಾರಾಷ್ಟ್ರೀಯ ಏನು ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ನಡೀತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಆಗಿದೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಅಶ್ವಥ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.